IAS ಭವನ್. ಇವತ್ತಿನ ದೈನಂದಿನ ಪ್ರಚಲಿತ ಘಟನೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೆಯ ವಿಷಯ GSLV EOS 03 E9 ಎನರ್ಜಿ 2020 ಪ್ರಶಸ್ತಿ, ಮಾನವ ರಕ್ತದಲ್ಲಿ ಮೈಕ್ರೋಪ್ಲಾಸ್ಟಿಕ್, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ. GSLV EOS 03 ಉಪಗ್ರಹ. ಇಸ್ರೋದ ಈ ಉಪಗ್ರಹದ ವೈಫಲ್ಯಕ್ಕೆ ಕಾರಣವನ್ನು ಇಸ್ರೋ ಸಂಸ್ಥೆಯ ಮಂಡಳಿ ತಿಳಿಸಿದೆ. ಭೂವೀಕ್ಷಣಾ ಉಪಗ್ರಹ EOS 03ಯನ್ನು ಹೊತ್ತೊಯ್ಯುತ್ತಿದ್ದ ಉಡಾವಣಾ ವಾಹನವಾದ 3ನೇ ಹಂತದ ತಾಂತ್ರಿಕ ಅಸಂಗತತೆಯಿಂದ ಉಡಾವಣೆ ವೈಫಲ್ಯವಾಗಿದೆ. ಹಾಗೆಯೇ 3ನೇ ಹಂತದ ಕ್ರಯೋಜೆನಿಕ್ ಉರಿಯದ ಕಾರಣ ಉಡಾವಣೆ ಯಶಸ್ಸಾಗಿಲ್ಲ. GSLV EOS 03 ಉಡಾವಣಾ ವಿಮಾನವು ಸಮರ್ಪಕ ಕಾರ್ಯಾಚರಣೆಯ ವಾಲ್ವ್ನಿಂದ ವಿಫಲವಾಗಿದೆ ಹಾಗೂ ಇದು ಉಡಾವಣಾ ವಾಹನದ ಕ್ರಯೋಜೆನಿಕ್ ಸಾಕಷ್ಟು ಒತ್ತಡಕ್ಕೆ ಇಲ್ಲದ ಕಾರಣ ವಿಫಲವಾಗಿದೆ. ಇದರ ಒತ್ತಡ ಉಡಾವಣೆಯ ನಂತರ ALH-2 ಟ್ಯಾಂಕ್ನ ಒತ್ತಡದಲ್ಲಿ 50 ಮಿಲಿಬಾರ್ ಕಡಿತವನ್ನು ಹೊಂದಿತ್ತು. ಉಡಾವಣೆಯ ನಂತರ 50 ಮಿಲಿಬಾರ್ ಕಡಿತವನ್ನು ಹೊಂದಿತ್ತು. ಕ್ರಯೋಜೆನಿಕ್ ಹಂತದ ಕಾರ್ಯಕ್ಷಮತೆಯನ್ನು ವಿಚಲವನ್ನು ಉಂಟುಮಾಡಿತು. ಕಡಿಮೆ ಒತ್ತಡದ ಕಾರಣ ಹೈಡ್ರೋಜನ್ ಸಾಕಷ್ಟು ಹರಿವಿಗೆ ಕಾರಣವಾಗಿದೆ. ಕಡಿಮೆ ಒತ್ತಡವಾಗಲು ಕಾರಣ ಆಯ್ವೆಂಟ್ ಆ್ಯಂಡ್ ರಿಲೀಫ್ ವಾಲ್ಟ್ ಸೋರಿಕೆಯಾಗಿದ್ದು, ಈ ರಿಲೀಫ್ ವಾಲ್ಟನ್ನು ಹಾರಾಟದ ಸಮಯದಲ್ಲಿ ಹೆಚ್ಚುವರಿ ಟ್ಯಾಂಕ್ ಒತ್ತಡವನ್ನು ನಿವಾರಿಸಲು ಬಳಸಲಾಗುತ್ತದೆ. ಕಾರ್ಯಾಚರಣೆ ಸಮಯದ ಕ್ರಯೋಜೆನಿಕ್ ತಾಪಮಾನದಲ್ಲಿ ಉಂಟಾಗುವ ಮಾಲಿನ್ಯ ಮತ್ತು ಆರೋಹಿಸುವ ಒತ್ತಡ ವಾಲ್ಟ್ಗೆ ಹಾನಿಯನ್ನು ಉಂಟುಮಾಡಿದೆ. ಕ್ರಯೋಜೆನಿಕ್ ಮೇಲಿನ ಹಂತದ ದೃಢತೆಯನ್ನು ಸುಧಾರಿಸಲು GSLV Mk3 ಆವೃತ್ತಿ ಪರೀಕ್ಷೆ ನಿರ್ವಹಣೆಯನ್ನು ಮಾಡಬೇಕಿದೆ. ಇವುಗಳು ಮಂಡಳಿ ನೀಡಿರುವಂತಹ ಸಲಹೆಗಳಾಗಿದ್ದು, ಮುಂದಿನ ಇಸ್ರೋದ ಉಡಾವಣೆಗಳಿಗೆ ಸಲಹೆಯನ್ನು ನೀಡಿದೆ. ಅದರಲ್ಲಿ ಮೊದಲನೆಯದಾಗಿ ಕ್ರಯೋಜೆನಿಕ್ ಮೇಲಿನ ಹಂತದ ದೃಢತೆಯನ್ನು ಸಾಧಿಸಲು ಸುಧಾರಿಸಲು GSLV Mk3 ಆವೃತ್ತಿ ಪರೀಕ್ಷೆ ನಿರ್ವಹಣೆಯನ್ನು ಮಾಡಬೇಕಿದೆ. ಸಕ್ರಿಯ ಲಿಕ್ವಿಡ್ ಹೈಡ್ರೋಜನ್ ಟ್ಯಾಂಕ್ನ ಒತ್ತಡೀಕರಣ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಬೇಕು. ಸೋರಿಕೆಯ ಸಾಧ್ಯತೆ ತಪ್ಪಿಸಲು VRL ಮತ್ತು ಸಂಬಂಧಿತ ದ್ರವ ಸರ್ಕ್ಯೂಟ್ಗಳನ್ನು ಬಲಪಡಿಸಬೇಕು. ಹೆಚ್ಚುವರಿ ಕ್ರಯೋಜೆನಿಕ್ ನಿಯತಾಂಶಗಳ ಸ್ವಯಂಚಾಲಿತ ಮೇಲ್ವಿಚಾರಣೆಯನ್ನು ಮಾಡಬೇಕು. ಹಾಗಾದರೆ GSLV ಬಗ್ಗೆ ನಾವು ನೋಡೋದಾದರೆ, GSLVಯ ವಿಸ್ತೃತ ರೂಪ ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಇದನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ಇಸ್ರೋ ನಿರ್ಮಿಸಿರುವ ಉಡಾವಣೆಯ ವ್ಯವಸ್ಥೆಯಾಗಿದೆ. GSLVಯನ್ನು ಮೊದಲ ಬಾರಿಗೆ 2001ರಲ್ಲಿ ಬಳಕೆಯನ್ನು ಮಾಡಲಾಗಿತ್ತು. ಅದರ ಹೆಸರು GSLV Mk1 ಹಾಗೂ ನಂತರದಲ್ಲಿ GSLV Mk2 ಅನ್ನು 2010ರಲ್ಲಿ ಬಳಕೆ ಮಾಡಲಾಗಿದೆ.
GSLVಯಲ್ಲಿ ಬೂಸ್ಟರ್ ಆಗಿ L404 ವಿಕಾಸನ್ನು ಬಳಕೆ ಮಾಡಲಾಗುತ್ತದೆ ಮತ್ತು ಈ ಬೂಸ್ಟರ್ನಲ್ಲಿ N2O2 ಅಥವಾ UDMH ಅನ್ಸಿಮೆಟ್ರಿಕಲ್ ಡೈಮೀಥೈಲ್ ಹೈಡ್ರಜೈನ್ ಅನ್ನು ಬೂಸ್ಟರ್ನ ಪ್ರೊಪೆಲೆಂಟ್ ಆಗಿ ಬಳಸಲಾಗುತ್ತದೆ. GSLVಯ ಹಂತಗಳ ಕುರಿತು ನೋಡೋದಾದರೆ, GSLVಯ ಮೊದಲ ಹಂತದಲ್ಲಿ S139 ಬೂಸ್ಟರನ್ನು ಬಳಸಲಾಗುತ್ತದೆ ಹಾಗೂ HTPBಯನ್ನು ಪ್ರೊಪೆಲೆಂಟ್ ಆಗಿ ಬಳಸಲಾಗುತ್ತದೆ. HTPBಯ ವಿಸ್ತೃತ ರೂಪ ಹೈಡ್ರಾಕ್ಸಿಲ್ ವರ್ಮಿನೇಟೆಡ್ ಪಾಲಿಬ್ಯೂಟಾಡಮೀನ್. ಹಾಗೆಯೇ GSLVಯ ಎರಡನೇ ಹಂತದಲ್ಲಿ GS2 ವಿಕಾಸ್ ಅನ್ನು ಬೂಸ್ಟರ್ ಆಗಿ ಬಳಸಲಾಗುತ್ತದೆ. ಇಲ್ಲಿ N2O4 ಅಥವಾ ನೈಟ್ರೋಜನ್ ಟೆರಾಕ್ಸೈಡ್ ಅಥವಾ UDMH ಅನ್ನು ಪ್ರೊಪೆಲೆಂಟ್ ಆಗಿ ಬಳಸಲಾಗುತ್ತದೆ. ಮೂರನೆಯ ಹಂತದಲ್ಲಿ ಲಿಕ್ವಿಡ್ ಹೈಡ್ರೋಜನ್ ಅಥವಾ ಲಿಕ್ವಿಡ್ ಆಕ್ಸಿಜನನ್ನು ಬಳಸಲಾಗುತ್ತದೆ. ಇಲ್ಲಿ ಲಿಕ್ವಿಡ್ ಹೈಡ್ರೋಜನನ್ನು ಪ್ರೊಪೆಲೆಂಟ್ ಆಗಿ ಮೂರನೇ ಹಂತದಲ್ಲಿ ಬಳಕೆ ಮಾಡಲಾಗುತ್ತದೆ. ಇದಿಷ್ಟು GSLV ಕುರಿತು. ಮುಂದಿನ ವಿಷಯಕ್ಕೆ ಬರೋದಾದರೆ, ಈನೈ ಎನರ್ಜಿ 2020 ಪ್ರಶಸ್ತಿ. ಅಕ್ಟೋಬರ್ 14 ಇಟಲಿಯಲ್ಲಿ ಘೋಷಣೆಯಾದ ಈನೈ ಎನರ್ಜಿ 2020 ಪ್ರಶಸ್ತಿಯನ್ನು ಪ್ರೊಫೆಸರ್ CNR ರಾವ್ ಅವರಿಗೆ ಘೋಷಿಸಲಾಗಿತ್ತು. ಆದರೆ ಕರೋನಾ ಸಂದರ್ಭದ ಕಾರಣ ಅದನ್ನು ರಾವ್ ಅವರಿಗೆ ಈ ವರ್ಷ ನೀಡಲಾಗಿದೆ. ಪ್ರೊಫೆಸರ್ ರಾವ್ ಅವರು 2020 ಈನೈ ಎನರ್ಜಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ರಾವ್ ಅವರು ಮಾನವ ಕುಲದ ಪ್ರಯೋಜನಕ್ಕಾಗಿ ಹೈಡ್ರೋಜನ್ ಶಕ್ತಿಯ ಬಳಕೆಯನ್ನು ಏಕೈಕ ಶಕ್ತಿಯ ಮೂಲವಾಗಿ ಬಳಸಲು ಕೆಲಸವನ್ನು ಮಾಡುತ್ತಿದ್ದಾರೆ. ಇವರು ಪ್ರಸ್ತುತ ಜವಾಹರ್ಲಾಲ್ ನೆಹರು ಉನ್ನತ ವೈಜ್ಞಾನಿಕ ಸಂಶೋಧನಾ ಕೇಂದ್ರದ ಗೌರವ ಅಧ್ಯಕ್ಷರಾಗಿದ್ದಾರೆ. ಇವರನ್ನು 2022 ಈನೈ ಎನರ್ಜಿ ಪ್ರಶಸ್ತಿಯನ್ನು ನೀಡಲು ಆಯ್ಕೆ ಮಾಡಲಾಗಿತ್ತು. ಈನೈ ಎನರ್ಜಿ ಪ್ರಶಸ್ತಿ ಬಗ್ಗೆ ನೋಡೋದಾದರೆ, ಇಟಲಿಯ ಮಿಲನ್ ನಗರದ ಎನ್ರಿಕೋ ಫೌಂಡೇಶನ್ ಈ ಪ್ರಶಸ್ತಿಯನ್ನು ನೀಡುತ್ತದೆ. ಈ ಪ್ರಶಸ್ತಿಯು 1.87 ಕೋಟಿ ನಗದು ಬಹುಮಾನವನ್ನು ಒಳಗೊಂಡಿರುತ್ತದೆ. ಹಾಗೆಯೇ ಈನೈ ಎನರ್ಜಿ ಪ್ರಶಸ್ತಿಯನ್ನು ನವೀಕರಿಸಬಹುದಾದ ಇಂಧನ ಮೂಲಗಳು ಮತ್ತು ಇಂಧನ ಶೇಖರಣೆಗೆ ಸಂಬಂಧಿಸಿದಂತಹ ಕ್ಷೇತ್ರದಲ್ಲಿ ಮಹತ್ವದ ಸಾಧನೆಗಾಗಿ ರಾವ್ ಅವರಿಗೆ ಈನೈ ಎನರ್ಜಿ ಪ್ರಶಸ್ತಿ ದೊರಕಿದೆ. ಈ ಪ್ರಶಸ್ತಿಯು ಇಂಧನ ಕ್ಷೇತ್ರದ ಸಂಶೋಧನೆಗೆ ನೀಡುವ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ಇದನ್ನು ಇಂಧನ ಸಂಶೋಧನೆಯ ನೊಬೆಲ್ ಪ್ರಶಸ್ತಿ ಎಂದೇ ಪರಿಗಣಿಸಲಾಗುತ್ತದೆ. ಹಾಗೆಯೇ ಈ ಪ್ರಶಸ್ತಿಯನ್ನು ಪಡೆದಿರುವ CNR ರಾವ್ ರವರು ಏಷ್ಯಾದ ಮತ್ತು ಭಾರತದ ಮೊದಲ ವಿಜ್ಞಾನಿ. ಈ ಈನೈ ಪ್ರಶಸ್ತಿ ಪಡೆದವರ ಪಟ್ಟಿಯಲ್ಲಿ ಮೊದಲಿಗರಾಗಿದ್ದು ಈ ಹಿರಿಮೆ ಅವರದಾಗಿದೆ. ಪ್ರೊಫೆಸರ್ ರಾವ್ ಅವರ ಕೊಡುಗೆಗಳನ್ನು ನಾವು ನೋಡೋದಾದರೆ, ಇವರು ಜಲಜನಕ ಅಂದರೆ ಹೈಡ್ರೋಜನ್ ಆಧಾರಿತ ಇಂಧನದ ಮೇಲೆ ಅಧ್ಯಯನವನ್ನು ನಡೆಸಿದ್ದಾರೆ. ಹೈಡ್ರೋಜನ್ ಇಂಧನದ ಮೂಲ ಮಾತ್ರ ಇಡೀ ಮನುಕುಲಕ್ಕೆ ಉಪಯೋಗವಾಗಬಲ್ಲ ಏಕೈಕ ಮೂಲವಾಗಿ ಹೊರಹೊಮ್ಮಿದೆ.
ಹೈಡ್ರೋಜನ್ ಶೇಖರಣೆ, ದ್ಯುತಿ ರಾಸಾಯನಿಕ ವಲಯ ಮತ್ತು ವಿದ್ಯುತ್ ರಸಾಯನ ಕ್ರಿಯೆಯಿಂದಲೇ ಹೈಡ್ರೋಜನ್ ಉತ್ಪಾದನೆ, ಸೌರಶಕ್ತಿಜನ್ ಉತ್ಪಾದನೆ ಇವರ ಪ್ರಮುಖ ಸಾಧನೆಗಳಾಗಿವೆ. ಇವರು ವಿದ್ಯುತ್ ರಸಾಯನ ಕ್ರಿಯೆಯಿಂದ ಹೈಡ್ರೋಜನ್ ಉತ್ಪಾದನೆ, ಸೌರಶಕ್ತಿಯಿಂದ ಹೈಡ್ರೋಜನ್ ಉತ್ಪಾದನೆಯ ಕುರಿತು ಸಂಶೋಧನೆಯನ್ನು ನಡೆಸಿದ್ದಾರೆ. ಇದು ಅವರ ಸಾಧನೆಯಾಗಿದೆ. ಹಾಗೆಯೇ ಲೋಹದ ಆಕ್ಸೈಡ್, ಕಾರ್ಬನ್ ನ್ಯಾನೋ ಟ್ಯೂಬ್ಗಳಾದ ಗ್ರಾಫೇನ್, ಬೋರಾನ್ ನೈಟ್ರೋಜನ್ ಕಾರ್ಬನ್ ಹೈಬ್ರಿಡ್ ಹಾಗೆ ಇವುಗಳ ಇಂಧನ ಕ್ಷೇತ್ರದಲ್ಲಿ ಅನ್ವಯಗಳನ್ನು ಗೊಳಿಸಿದ್ದಾರೆ. ಹಾಗೆಯೇ ಇವರು ಹಸಿರು ಹೈಡ್ರೋಜನ್ ಉತ್ಪಾದನೆಗೆ ಕೊಡುಗೆಯನ್ನು ನೀಡಿದ್ದಾರೆ. ಈನೈ ಪ್ರಶಸ್ತಿಗೆ ಆಯ್ಕೆಯಾದ ಇವರ ಕೊಡುಗೆಗಳನ್ನು ಪರಿಗಣಿಸಿ ಇವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ. ಇವರು ಪ್ರೊಫೆಸರ್ ರಾವ್ ಅವರು ಜ್ಞಾನ ಮತ್ತು ಶಕ್ತಿಯ ಕಣಜ ಹಾಗೂ ವಿಜ್ಞಾನಕ್ಕೆ ಅವರು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿದ್ದಾರೆ. ವಿಜ್ಞಾನ ಮತ್ತು ಆಧ್ಯಾತ್ಮಕ ಪರಿಪೂರ್ಣ ಸಂಯೋಜನೆಯಂತಿರುವ ಅವರು ವಯಸ್ಸನ್ನು ಮಿತಿಯಾಗಿಸಿಕೊಳ್ಳದೆ ಕಠಿಣ ಸವಾಲುಗಳನ್ನು ಎದುರಿಸಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ ಯುವ ವಿಜ್ಞಾನಿಗಳು ಮಾನವ ಕುಲಕ್ಕೆ ಒಳಿತಾಗುವಂತಹ ಸಾಧನೆಯನ್ನು ಕೈಗೊಳ್ಳಬೇಕಿದೆ. ಮುಂದಿನ ವಿಷಯ ಮಾನವ ರಕ್ತದಲ್ಲಿ ಮೈಕ್ರೋಪ್ಲಾಸ್ಟಿಕ್. ಮಾನವ ರಕ್ತದಲ್ಲಿ ಇದೇ ಮೊದಲ ಬಾರಿಗೆ ಪ್ಲಾಸ್ಟಿಕ್ ಕಣ ಪತ್ತೆಯಾಗಿದ್ದು ಸಂಶೋಧಕರಲ್ಲಿ ಕಳವಳವನ್ನು ಮೂಡಿಸಿದೆ. ಪ್ಲಾಸ್ಟಿಕ್ ಭೂಮಿಯ ಮೇಲಿನ ಅತ್ಯಂತ ಪ್ರಮುಖ ಮಲಿನಕಾರಕವಾಗಿದ್ದು ಪ್ಲಾಸ್ಟಿಕ್ನ ಸೂಕ್ಷ್ಮ ಕಣವನ್ನು ಮೈಕ್ರೋಪ್ಲಾಸ್ಟಿಕ್ ಎನ್ನುತ್ತಾರೆ. ಪ್ಲಾಸ್ಟಿಕ್ನ ಸೂಕ್ಷ್ಮ ಕಣವನ್ನು ಮೈಕ್ರೋಪ್ಲಾಸ್ಟಿಕ್ ಎನ್ನುತ್ತಾರೆ. ಅಪಾರ ಪ್ರಮಾಣದ ಪ್ಲಾಸ್ಟಿಕ್ ತ್ಯಾಜ್ಯವು ಸಾಗರಗಳಲ್ಲಿ ಸೇರುತ್ತದೆ. ನೆದರ್ಲ್ಯಾಂಡ್ ಸಂಶೋಧಕರ ತಂಡ ಪರೀಕ್ಷೆ ನಡೆಸಿದ 80% ಸಂಗ್ರಹ ಸ್ಯಾಂಪಲ್ಗಳಲ್ಲಿ ಮೈಕ್ರೋಪ್ಲಾಸ್ಟಿಕ್ ಪತ್ತೆಯಾಗಿದೆ. ಹಾಗೆಯೇ ಈ ಮೈಕ್ರೋಪ್ಲಾಸ್ಟಿಕ್ ದೇಹದಾದ್ಯಂತ ಸಂಚರಿಸಿ ಅಂಗಗಳಲ್ಲಿ ಸಂಗ್ರಹವಾಗಬಹುದು ಎನ್ನುವ ಕಾರಣಕ್ಕೆ ಈ ಸಂಶೋಧನೆ ಹೆಚ್ಚು ಕಳವಳಕ್ಕೆ ಕಾರಣವಾಗಿದೆ. ಮೈಕ್ರೋಪ್ಲಾಸ್ಟಿಕ್ಗಳು 1 ಇಂಚು ವ್ಯಾಸದ ಪ್ಲಾಸ್ಟಿಕ್ನ 0.2ಕ್ಕಿಂತಲೂ ಕಡಿಮೆ ಪ್ರಮಾಣದ ಸೂಕ್ಷ್ಮ ಚೂರುಗಳಾಗಿವೆ. ಸಂಶೋಧಕರು ಸಂಶೋಧನೆಗಾಗಿ ಸುಮಾರು 22 ಜನರ ರಕ್ತವನ್ನು ಸಂಗ್ರಹಿಸಿ ಅದನ್ನು ಸಂಶೋಧನೆಗೆ ಒಳಪಡಿಸಿದ್ದಾರೆ. ಇದರಲ್ಲಿ 17 ಜನರು ಮೈಕ್ರೋಪ್ಲಾಸ್ಟಿಕ್ ಅನ್ನು ಹೊಂದಿದ್ದು ಇದನ್ನು ಎನ್ವಿರಾನ್ಮೆಂಟ್ ಇಂಟರ್ನ್ಯಾಷನಲ್ ಪತ್ರಿಕೆಯಲ್ಲಿ ಪ್ರಕಟವಾದ ಸಂಶೋಧನಾ ವರದಿ ತಿಳಿಸಿದೆ. ಅರ್ಧದಷ್ಟು ಸ್ಯಾಂಪಲ್ಗಳಲ್ಲಿ ಮದ್ಯದ ಬಾಟಲಿಗಳನ್ನು ತಯಾರಿಸಲು ಬಳಸುವ ಪಾಲಿಥೀನ್ ಟೆರಾಪ್ತಲೇಟ್ ಎನ್ನುವುದು ಪತ್ತೆಯಾಗಿದೆ. ಮೈಕ್ರೋ ಕಣದಲ್ಲಿ ಪಾಲಿಥೀನ್ ಟೆರಾಪ್ತಲೇಟ್ ಎಂಬುದು ಪತ್ತೆಯಾಗಿರುವ ಪ್ಲಾಸ್ಟಿಕ್ನ ವಿಧವಾಗಿದೆ. ಹಾಗೆಯೇ 36% ಸ್ಯಾಂಪಲ್ಗಳಲ್ಲಿ ಆಹಾರದಲ್ಲಿ ಬಳಸುವ ಪಾಲಿಸ್ಟಿರೀನ್ ಪತ್ತೆಯಾದರೆ 23% ಸ್ಯಾಂಪಲ್ಗಳಲ್ಲಿ ಪ್ಯಾಕೇಜಿಂಗ್ ಫಿಲ್ಮ್ ಮತ್ತು ಬ್ಯಾಗುಗಳಲ್ಲಿ ತಯಾರಿಸಲು ಬಳಸುವ ಪಾಲಿಥೀನ್ ಪತ್ತೆಯಾಗಿದೆ. ಒಟ್ಟಾರೆ ಪಾಲಿಥೀನ್ ಟೆರಾಪ್ತಲೇಟ್, ಪಾಲಿಸ್ಟಿರಿಯನ್ ಮತ್ತು ಪಾಲಿಥೀನ್ ಪತ್ತೆಯಾಗಿರುವ ಮೈಕ್ರೋಪ್ಲಾಸ್ಟಿಕ್ಗಳಾಗಿವೆ. ಇದರ ಪರಿಣಾಮವನ್ನು ನಾವು ನೋಡೋದಾದರೆ ಮಾನವನ ರಕ್ತದಲ್ಲಿ ಕಂಡುಬರುವ ಮೈಕ್ರೋಪ್ಲಾಸ್ಟಿಕ್ಗಳ ಕುರಿತು ನೇಚರ್ ಎಂಬ ವಿಜ್ಞಾನ ನಿಯತಕಾಲಿಕ ಪ್ರಕಟವಾದ ವರದಿ ಪ್ರಕಾರ ಜನರ ಮೇಲೆ ಮೈಕ್ರೋಪ್ಲಾಸ್ಟಿಕ್ಗಳ ಪರಿಣಾಮವನ್ನು ಸ್ಪಷ್ಟವಾಗಿ ಪರಿಶೀಲಿಸುವ ಸಂಶೋಧನೆ ಇನ್ನೂ ಪ್ರಕಟವಾಗಿಲ್ಲ.
ಹಾಗೆಯೇ ಇಲಿಗಳ ಮೇಲೆ ಅಪಾರ ಪ್ರಮಾಣದ ಮೈಕ್ರೋಪ್ಲಾಸ್ಟಿಕ್ಗಳನ್ನು ನೀಡಿ ಅವುಗಳಲ್ಲಿ ಋಣಾತ್ಮಕ ಪರಿಣಾಮವನ್ನು ತೋರಿಸುವ ಪ್ರಯೋಗಾಲಯಗಳಿಂದ ಮಾತ್ರ ಕೆಲವು ದತ್ತಾಂಶ ಲಭ್ಯವಾಗಿದೆ. ಇದರ ಪ್ರಕಾರ ಸಣ್ಣ ಕರುಳಿನಲ್ಲಿ ಉರಿಯೂತವನ್ನು ಮೈಕ್ರೋಪ್ಲಾಸ್ಟಿಕ್ ಉತ್ತೇಜಿಸುತ್ತದೆ ಹಾಗೂ ಇದು ಫಲವತ್ತತೆ ಮತ್ತು ಸಂತತಿಯನ್ನು ಮೇಲೆ ಪರಿಣಾಮವನ್ನು ಬೀರುತ್ತದೆ. ಮಾನವನ ರಕ್ತದಲ್ಲಿ ಕಂಡುಬರುವ ಮೈಕ್ರೋಪ್ಲಾಸ್ಟಿಕ್ಗಳ ಸಂಖ್ಯೆಯು ಹಾನಿಯನ್ನುಂಟು ಮಾಡಲು ತುಂಬ ಕಡಿಮೆ ಇದ್ದರೂ ಸಹ ಹೆಚ್ಚು ಪ್ಲಾಸ್ಟಿಕ್ಗಳನ್ನು ಪರಿಸರಕ್ಕೆ ಎಸೆಯುವುದರಿಂದ ಪ್ಲಾಸ್ಟಿಕ್ ಮಾಲಿನ್ಯವು ಪ್ರತಿದಿನ ಹೆಚ್ಚು ವಿಷಕಾರಿಯಾಗುತ್ತಿದೆ. ಸಂಶೋಧನೆಯ ಪ್ರಕಾರ ಮೈಕ್ರೋಪ್ಲಾಸ್ಟಿಕ್ಗಳು ತಮ್ಮ ಆಹಾರದ ಮೂಲಕ ಮಾನವನು ಸೇವಿಸುವ ಮಟ್ಟದಲ್ಲಿ ಒಳಗೆ ಸೇರಿ ಮಾನವನ ಜೀವಕೋಶಗಳಿಗೆ ಹಾನಿಯನ್ನು ಉಂಟುಮಾಡುತ್ತದೆ. ಜೀವಕೋಶದ ಸಾವು ಮತ್ತು ಅಲರ್ಜಿಯ ಪ್ರಕ್ರಿಯೆಗಳನ್ನು ಅಡ್ಡಿಪಡಿಸುತ್ತವೆ ಹಾಗೂ ಮಾನವನ ರಕ್ತದಲ್ಲಿನ ಮೈಕ್ರೋಪ್ಲಾಸ್ಟಿಕ್ಗಳು ಕೆಂಪು ರಕ್ತ ಕಣಗಳ ಹೊರಪೊರೆಗಳಿಗೆ ಅಂಟಿಕೊಳ್ಳಬಹುದು. ಇದರಿಂದ ಕೆಂಪು ರಕ್ತ ಕಣಗಳು ಆಕ್ಸಿಜನ್ನನ್ನು ಆಮ್ಲಜನಕವನ್ನು ಸಾಗಿಸುವ ಸಾಮರ್ಥ್ಯವನ್ನು ಸೀಮಿತಗೊಳಿಸಬಹುದು. ಹಾಗೆಯೇ ಗರ್ಭಿಣಿಯರ ಜರಾಯುಗಳಲ್ಲಿನ ಕಣಗಳನ್ನು ಗುರುತಿಸಲಾಗಿದ್ದು ಇವು ಭ್ರೂಣದ ಹೃದಯ, ಮಿದುಳು ಹಾಗೂ ಗರ್ಭಿಣಿ ಇಲಿಗಳಲ್ಲಿನ ಇತರ ಅಂಗಗಳಿಗೆ ತ್ವರಿತವಾಗಿ ಚಲಿಸುತ್ತವೆ. ಹಾಗೆಯೇ ಮೈಕ್ರೋಪ್ಲಾಸ್ಟಿಕ್ ಕಣಗಳು ಸೇಬುಗಳು ಮತ್ತು ಕ್ಯಾರೆಟ್ಗಳಲ್ಲಿ ಹೆಚ್ಚಿನ ಸಾಂದ್ರತೆಯಲ್ಲಿ ಕಾಣುತ್ತವೆ. ಹಾಗೆ ಬಟಾಣಿ, ಕೋಸು, ಆಲೂಗಡ್ಡೆ, ಮೂಲಂಗಿ ಇತ್ಯಾದಿ ತರಕಾರಿಗಳಲ್ಲೂ ಮೈಕ್ರೋಪ್ಲಾಸ್ಟಿಕ್ ಕಂಡುಬಂದಿದೆ. ಇದರಿಂದ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ಪ್ಲಾಸ್ಟಿಕ್ ಮಾಲಿನ್ಯವನ್ನು ತಡೆಯಬೇಕಿದೆ. ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ. ಸರ್ಕಾರಿ ಸ್ವಾಮ್ಯದ ತೈಲ ಮಾರಾಟ ಕಂಪನಿಗಳು ದೇಶಾದ್ಯಂತ ಇಂಧನ ದರವನ್ನು ಹೆಚ್ಚಿಸಿವೆ. ದೇಶಾದ್ಯಂತ ಕಳೆದ ಕೆಲವು ದಿನಗಳ ಅವಧಿಯಲ್ಲಿ ಪೆಟ್ರೋಲ್, ಡೀಸೆಲ್ ದರ ಸತತ ಇದು 5ನೇ ಬಾರಿ ಏರಿಕೆಯನ್ನು ಕಂಡಿದೆ. ಸ್ಥಿರವಾಗಿದ್ದ 137 ದಿನಗಳ ಅವಧಿಯಲ್ಲಿ ಉಕ್ರೇನ್ ಮತ್ತು ರಷ್ಯಾ ಸಮರ ಸಾರಿದ ಕಾರಣ ಕಚ್ಚಾ ತೈಲ ದರ ಏರಿಕೆ ಕಂಡಿದೆ. ಭಾರತಕ್ಕೆ ಕಚ್ಚಾ ತೈಲವನ್ನು ನಾವು ಮಧ್ಯಪ್ರಾಚ್ಯ ಏಷ್ಯಾಗಳ ದೇಶಗಳ ಮೂಲಕ ಆಮದು ಮಾಡಿಕೊಳ್ಳುತ್ತೇವೆ. ಕಳೆದ 2 ತಿಂಗಳಿನಿಂದ ಉಕ್ರೇನ್ ರಷ್ಯಾ ಸಂಘರ್ಷ ನಡೆದಿದ್ದು ಇಲ್ಲಿಂದ ರಫ್ತು ಆಮದುಗಳು ಸ್ಥಗಿತಗೊಳ್ಳುತ್ತಿರುವ ಕಾರಣ ಭಾರತದಲ್ಲಿ ಕಚ್ಚಾ ತೈಲದ ದರ ಹೆಚ್ಚಳವಾಗಿದೆ. ಭಾರತವು ತನ್ನ ಅಗತ್ಯ ತೈಲಗಳನ್ನು ಆಮದುಗಳ ಮೇಲೆ 80% ಅವಲಂಬಿತವಾಗಿದೆ. ಹಾಗೆಯೇ ಆಮದುಗಳು ಚಿಲ್ಲರೆ ದರಗಳು ಜಾಗತಿಕ ಚಲನೆಗೆ ಅನುಗುಣವಾಗಿ ಹೊಂದಿಕೊಳ್ಳುತ್ತವೆ. ರೂಪಾಯಿಯ ದರವು 9 ರಿಂದ 12 ರೂಪಾಯಿ ಬೆಲೆಗೆ ಏರಿಕೆ ಕಂಡರೆ ನಷ್ಟದಿಂದ ಚೇತರಿಸಿಕೊಳ್ಳಬಹುದಾಗಿದೆ.